ನಮಸ್ಕಾರ ವೀಕ್ಷಕರೇ. ರಾವು ಲೈನ್ಸ್ ರಾಜೇಂದ್ರ ಬುರುಡಿಕಟ್ಟಿ ಲ್ಯಾಂಗ್ವೇಜ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮೂಲಕ ನಡೀತಿರ್ತಕ್ಕಂಥ ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸುವ ವಿಡಿಯೋ ಸಾರಣಿ ಕಾರ್ಯಕ್ರಮ ಕಂಡು ಕಾಣದಂಥ ಚೆಲುವು. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ತಮಗೆ ಗೊತ್ತಿದೆ, ಈ ಸರಣಿ ಕನ್ನಡದಲ್ಲಿ ಬಳಕೆ ಇರುವ ಆದರೆ ಹೆಚ್ಚು ಪರಿಚಯ ಇಲ್ಲದಂತಹ ಅಪರಿಚಿತ ಅಲಂಕಾರಗಳನ್ನು ಪರಿಚಯಿಸುವ ವಿಡಿಯೋ ಸರಣಿ ಕಾರ್ಯಕ್ರಮ. ಈ ಸರಣಿಯಲ್ಲಿ ಇವತ್ತು ನಾವು ಹೊಸದೊಂದು ಅಲಂಕಾರವನ್ನು ಪರಿಚಯ ಮಾಡಿಕೊಳ್ಳೋಣ. ಹೊಸದೊಂದು ಈಗಾಗಲೇ ನಾನು 4 ಅಲಂಕಾರಗಳನ್ನು ಈ ಸರಣಿಯಲ್ಲಿ ಪರಿಚಯ ಮಾಡಿದ್ದೇನೆ. ಇವತ್ತು ಯಾವ ಅಲಂಕಾರವನ್ನು ಪರಿಚಯ ಮಾಡ್ತೀನಿ ಅಂತಕ್ಕಂಥದ್ದನ್ನು ಗಮನಿಸಿ. ಇವತ್ತು ನಾನು ತಮಗೆ ಪರಿಚಯ ಮಾಡ್ತಿರ್ತಕ್ಕಂಥ ಅಲಂಕಾರ ಅದು 5ನೇದು ವಿರೋಧಾಭಾಸ ಅಲಂಕಾರ ಅಂತಕ್ಕಂಥದ್ದು. ಏನು ವಿರೋಧಾಭಾಸ ಅಲಂಕಾರ ಅಂದರೆ ಅದು ಹೇಗಿರುತ್ತೆ, ಇದನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನಿಮ್ಮಲ್ಲಿ ವಿನಂತಿ, ಯಾರು ಈ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ಎಲ್ಲರಿಗೂ ಸ್ನೇಹಿತರೆ ಶೇರ್ ಮಾಡಿ, ಮತ್ತು ಈ ನನ್ನ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂಥೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇವತ್ತಿನ ಈ ಹೊಸ ಅಲಂಕಾರದ ಪರಿಚಯವನ್ನು ಮಾಡ್ಕೊಳ್ಳೋಣ. ಬನ್ನಿ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ನಾನೀಗಾಗಲೇ ಹೇಳಿದೆ, ಇವತ್ತಿನ ಅಲಂಕಾರ ವಿರೋಧಾಭಾಸ ಅಲಂಕಾರ ಅಂತಕ್ಕಂಥದ್ದು. ಮೊದಲು ಅದರ ಲಕ್ಷಣವನ್ನು ನೋಡೋಣ ಬನ್ನಿ. ವಿರೋಧಾಭಾಸ ಅಲಂಕಾರ ಅಂದರೆ ಏನು? ಲಕ್ಷಣ: ವಾಸ್ತವವಾದ ವಿರೋಧವಿಲ್ಲದೆ ಕೇವಲ ತೋರಿಕೆಗಾಗಿ ವಿರೋಧ ಕಂಡುಬರುವಂತೆ ಮಾತಿನ ಚಮತ್ಕಾರ ಆಗುವುದನ್ನು ವಿರೋಧಾಭಾಸ ಅಲಂಕಾರ ಎನ್ನಲಾಗುತ್ತದೆ. ಅಂದರೆ ಅಲ್ಲಿ ಹೇಳಿಕೆಯ ನಡುವೆ ಒಂದು ವಿರೋಧ ಕಂಡುಬರ್ತದೆ. ಆ ವಿರೋಧವು ವಾಸ್ತವದಲ್ಲಿರೋದಿಲ್ಲ, ಅದು ತೋರಿಕೆಗಾಗಿ, ಮೇಲ್ನೋಟದಲ್ಲಿ ತೋರಿಕೆಗೆ ವಿರೋಧ ಅಂತ ಕಂಡುಬರ್ತದೆ. ಸೂಕ್ತ ವಿಶ್ಲೇಷಣೆಯ ಮೂಲಕ ಅರ್ಥ ಮಾಡಿಕೊಂಡ್ರೆ ಈ ವಿರೋಧ ಪರಿಹಾರವಾಗಿ ಬಿಡುತ್ತದೆ. ಈ ಲಕ್ಷಣವನ್ನು ಗಮನದಲ್ಲಿಟ್ಟುಕೊಂಡು ಕೆಲವು ಉದಾಹರಣೆಗಳನ್ನು ನಾವು ನೋಡೋಣ, ಅದು ಹೇಗಿರುತ್ತೆ ಅಂತ. ಲಕ್ಷಣದಲ್ಲಿ ಸ್ಪಷ್ಟತೆ ಏನು ಅಂದರೆ, ಅಲ್ಲಿ ಹೇಳಿಕೆಗಳ ನಡುವೆ ವಿರೋಧ ಇರ್ತದೆ, ಆ ವಿರೋಧವು ತೋರಿಕೆಯ ವಿರೋಧವಾಗಿರ್ತದೆ. ಬನ್ನಿ ಉದಾಹರಣೆ ನೋಡೋಣ. 1ನೇ ಉದಾಹರಣೆ, ಇಲ್ಲಿ ಒಂದು ಪದ್ಯ ಇದೆ ನೋಡಿ. ನಿಂತಲ್ಲಿಯೇ ನಿಂತು ಅಂತರಿಕ್ಷದಲ್ಲಿ ವಿಹರಿಸುವ ಬಾ, ನಿಂತಲ್ಲಿಯೇ ನಿಂತು ಅಂತರಿಕ್ಷದಲ್ಲಿ ವಿಹರಿಸುವ ಬಾ, ಬಾಯಿ ಬಿಡದೆ ಪ್ರೀತಿಯ ಮಾತನಾಡೋಣು ಬಾ, ಅಪ್ಪಿಕೊಳ್ಳದ ಆಲಿಂಗನ ತಪ್ಪಿ ಹೋಗದು ಬಂಧನ. ಇನ್ನೊಂದು ಸರಿ ನೋಡಿ. ನಿಂತಲ್ಲಿಯೇ ನಿಂತು ಅಂತರಿಕ್ಷದಲ್ಲಿ ವಿಹರಿಸುವ ಬಾ, ಬಾಯಿ ಬಿಡದೆ ಪ್ರೀತಿಯ ಮಾತನಾಡೋಣು ಬಾ, ಅಪ್ಪಿಕೊಳ್ಳದ ಆಲಿಂಗನ ತಪ್ಪಿ ಹೋಗದು ಬಂಧನ. ಇಲ್ಲಿ ನೋಡಿ, ಈ ಪದ್ಯದ ಮೊದಲ ಸಾಲುಗಳನ್ನು ನೋಡಿ, 2 ಸಾಲುಗಳನ್ನು. ನಿಂತಲ್ಲಿಯೇ ನಿಂತು ಅಂತರಿಕ್ಷದಲ್ಲಿ ವಿಹರಿಸುವ ಬಾ. ಇಲ್ಲಿ 2 ಕ್ರಿಯೆ ಇದೆ. ನಿಂತಲ್ಲಿಯೇ ನಿಂತಿರುವುದು, ಅಂತರಿಕ್ಷದಲ್ಲಿ ವಿಹಾರ ಮಾಡ್ತಕ್ಕಂಥದ್ದು. ವಾಸ್ತವದಲ್ಲಿ ಇವುಗಳ ನಡುವೆ ಒಂದು ಹೊಂದಾಣಿಕೆ ಇಲ್ಲ ನೋಡಿ, ವಿರೋಧ ಇದೆ. ನಿಂತಲ್ಲಿಯೇ ನಿಂತರೆ ಅಂತರಿಕ್ಷದಲ್ಲಿ ವಿಹರಿಸೋದು ಹೇಗೆ ಸಾಧ್ಯ ಇದೆ? ಸಾಧ್ಯ ಇಲ್ಲ. ಅದೇ ರೀತಿ ಕೆಳಗಿನ ಸಾಲು ನೋಡಿ, ಕೆಳಗಿನ 2 ಸಾಲುಗಳನ್ನು. ಬಾಯಿ ಬಿಡದೆ ಪ್ರೀತಿಯ ಮಾತನಾಡೋಣು ಬಾ. ಪ್ರೀತಿಯ ಮಾತನಾಡೋಣು ಬಾ ಅಂತಕ್ಕಂಥ ಸಾಲಿಗೆ ಬಾಯಿ ಬಿಡದೆ ಅಂತ ಹೇಳಿದೆ. ಬಾಯಿ ಬಿಡದೇ ಇರೋದು ಮತ್ತು ಪ್ರೀತಿಯಿಂದ ಮಾತನಾಡೋದು ಸಾಧ್ಯವಿಲ್ಲದ ಸಂಗತಿ, ವಿರೋಧ. ಬಾಯಿ ಬಿಟ್ಟೇ ಮಾತಾಡಬೇಕಲ್ಲ, ಮಾತಾಡೋದಾದರೆ ಅಲ್ಲಿ ವಿರೋಧ ಇದೆ. ಅಪ್ಪಿಕೊಳ್ಳದ ಆಲಿಂಗನ. ಆಲಿಂಗನ ಅಂದ್ರೆ ಅಪ್ಪಿಕೊಳ್ಳೋದು. ಅಪ್ಪಿಕೊಳ್ಳದೆ ಹೆಂಗೆ ಆಲಿಂಗನ ಸಾಧ್ಯ ಇದೆ? ಸಾಧ್ಯ ಇಲ್ಲ, ವಿರೋಧ ಇದೆ. ತಪ್ಪಿ ಹೋಗೋದು ಬಂಧನ. ಇಲ್ಲಿ ಹೇಗೆ ವಿರೋಧ ಇದೆ, ಇದನ್ನು ಸಮನ್ವಯ ಮಾಡೋದು ಹೇಗೆ ಅಂಥೇಳಿ ನೋಡಿ, ಇಲ್ಲಿ ನಾನು ಮಾಡಿದ್ದೇನೆ. ಇಲ್ಲಿ ನಿಂತಲ್ಲಿಯೇ ನಿಂತಿರುವುದು ಮತ್ತು ಅಂತರಿಕ್ಷದಲ್ಲಿ ವಿಹರಿಸುವುದು, ಈ 2 ಕ್ರಿಯೆಗಳ ನಡುವೆ ವಿರೋಧವಿದೆ. ಏಕೆಂದರೆ ನಿಂತಲ್ಲಿಯೇ ನಿಂತು ಅಂತರಿಕ್ಷದಲ್ಲಿ ವಿಹರಿಸುವುದು ಸಾಧ್ಯವಿಲ್ಲ. ಹಾಗೆಯೇ ಬಾಯಿ ಬಿಡದಿರುವುದು ಮತ್ತು ಮಾತನಾಡುವುದು, ಈ 2 ಕ್ರಿಯೆಗಳ ನಡುವೆ, ಮತ್ತು ಒಪ್ಪಿಕೊಳ್ಳದಿರುವುದು ಮತ್ತು ಆಲಿಂಗನ ಮಾಡುವುದು, ಈ 2 ಕ್ರಿಯೆಗಳ ನಡುವೆ ಕೂಡ ಇಂಥದ್ದೇ ವಿರೋಧ ಇದೆ. ಆದರೆ ಈ ವಿರೋಧವು ತೋರಿಕೆಗೆ ಕಾಣುವ ವಿರೋಧವಾಗಿದ್ದು, ಪ್ರೀತಿಯ ಕಲ್ಪನೆಯಲ್ಲಿ ಇವೆಲ್ಲವೂ ಸಾಧ್ಯ ಎಂದು ಅರ್ಥ ಮಾಡಿಕೊಂಡರೆ ಈ ವಿರೋಧ ಮಾಯವಾಗಿ ಬಿಡುತ್ತದೆ. ಹೀಗೆ
ಇಲ್ಲಿ ಕ್ರಿಯೆಗಳ ನಡುವೆ ತೋರಿಕೆಯ ವಿರೋಧ ಇರುವುದರಿಂದ ಇದು ವಿರೋಧಾಭಾಸ ಅಲಂಕಾರ ಅನ್ನಿಸಿಕೊಳ್ಳುತ್ತದೆ. ಗೊತ್ತಾಯಿತು ಅಂದ್ಕೊಂಡಿದ್ದೇನೆ. ವಿರೋಧಾಭಾಸ ಅಲಂಕಾರ ಅಂದರೆ ಅಲ್ಲಿ ಕ್ರಿಯೆಗಳ ನಡುವೆ ವಿರೋಧ ಇರ್ತದೆ, ಅದು ವಾಸ್ತವ ವಿರೋಧ ಅಲ್ಲ, ಕಲ್ಪನೆ, ಕನಸು, ಆದರ್ಶ ಇವುಗಳ ಕಡೆಯಿಂದ ನಾವು ಅರ್ಥ ಮಾಡಿಕೊಂಡ್ರೆ ಆ ವಿರೋಧ ಇಲ್ಲದಂಗೆ ಆಗ್ತದೆ. ಹೀಗೆ ಇರ್ತಕ್ಕಂಥ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಏನು ತೋರಿಕೆಯ ವಿರೋಧ ಇದ್ದರೆ ಅದನ್ನು ವಿರೋಧಾಭಾಸ ಅಲಂಕಾರ ಅಂಥೇಳಿ ನಾವು ಕರಿತೇವೆ. ಇನ್ನೊಂದು ಉದಾಹರಣೆಯನ್ನು ನೋಡೋಣ. ಉದಾಹರಣೆ 2. ಕಿತ್ತು ತಿನ್ನುವ ಬಡತನದಿ ಕೊಡುಗೈಯ ದಾನ, ತುತ್ತು ಅನ್ನಕ್ಕೂ ಭಂಗ, ಮುತ್ತಿನ ಅರಮನೆ ವಾಸ. ಇನ್ನೊಂದು ಸರಿ ನೋಡಿ. ಕಿತ್ತು ತಿನ್ನುವ ಬಡತನದಿ ಕೊಡುಗೈಯ ದಾನ, ತುತ್ತು ಅನ್ನಕ್ಕೂ ಭಂಗ, ಮುತ್ತಿನ ಅರಮನೆ ವಾಸ. ಇಲ್ಲಿ ಕೂಡ ಅಂಥದೇ ವಿರೋಧ ಇದೆ ನೋಡಿ. ಕಿತ್ತು ತಿನ್ನುವ ಬಡತನದಿ ಕೊಡುಗೈಯ ದಾನ, ಕೊಡುಗೈ ದಾನ ಮಾಡುವುದು, ಇಲ್ಲಿ ಕಿತ್ತು ತಿನ್ನೋದು, ಇವುಗಳ ನಡುವೆ ವಿರೋಧ. ತುತ್ತು ಅನ್ನಕ್ಕೂ ಭಂಗ, ಬಡತನ ಇದೆ. ಮುತ್ತಿನ ಅರಮನೆ ವಾಸ, ಮುತ್ತಿನ ಅರಮನೆ ಐಶ್ವರ್ಯ. ಸೊ ಇದನ್ನು ಹೇಗೆ ನಾವು ಈ ವಿರೋಧವನ್ನು ಹೇಗಿದೆ ಅನ್ನೋದನ್ನು ವಿಶ್ಲೇಷಣೆಯಲ್ಲಿ ನೋಡೋಣ ಬನ್ನಿ. ಸಮನ್ವಯ ಹೇಗೆ ಮಾಡಬೇಕು. ಇಲ್ಲಿ ಕಿತ್ತು ತಿನ್ನುವ ಬಡತನ ಮತ್ತು ಕೊಡುಗೈಯ ದಾನ ಇವೆರಡಕ್ಕೂ ವಿರೋಧವಿದೆ. ಹಾಗೆಯೇ ತುತ್ತು ಅನ್ನಕ್ಕೂ ಕಷ್ಟವಿರುವ ಪರಿಸ್ಥಿತಿ ಮತ್ತು ಐಷಾರಾಮಿ ಜೀವನದ ಪ್ರತೀಕವಾದ ಅರಮನೆಯ ವಾಸ ಇವೆರಡರ ನಡುವೆಯೂ ಕೂಡ ಇಂಥದ್ದೇ ವಿರೋಧವಿದೆ. ಆದರೆ ಈ ವಿರೋಧ ಶಾಶ್ವತವಲ್ಲ. ಮನಸ್ಸಿದ್ದರೆ, ಕನಸಿದ್ದರೆ ಇವೆಲ್ಲವೂ ಸಾಧ್ಯವೆಂಬ ವಿವೇಕವನ್ನು ಈ ಸಾಲುಗಳು ಮೂಡಿಸುತ್ತವೆ. ಹೀಗೆ ಇಲ್ಲಿ ಕ್ರಿಯೆಗಳ ನಡುವೆ ತೋರಿಕೆಯ ವಿರೋಧ ಇರುವುದರಿಂದ ಇದು ವಿರೋಧಾಭಾಸ ಅಲಂಕಾರ ಅನ್ನಿಸಿಕೊಳ್ಳುತ್ತದೆ. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ಅಂದರೆ ಆ ಸಾಲುಗಳು ನೋಡಿದರೆ ಒಂದಕ್ಕೊಂದು ವಿರೋಧ ಇರ್ತವೆ. ಕಿತ್ತು ತಿನ್ನುವ ಬಡತನದಲ್ಲಿ ಕೊಡುಗೈಯ ದಾನ, ಬಡತನದಲ್ಲಿ ಕೊಡುಗೈ ದಾನ ಅಂದರೆ ಏನು ಅಂದರೆ ಅದೊಂದು ಆಸೆ ಇರ್ಬೋದು. ಅಂಥ ಬಡತನ ಇದ್ದರೂ ಕೂಡ ನಾನು ದಾನ ಮಾಡಬೇಕು ಅಂತಕ್ಕಂಥ ಆಸೆ ಇದ್ದವರೇ ದಾನ ಮಾಡಬೇಕು ಅಂತ ಇಲ್ಲ. ಅದೇ ರೀತಿ ತುತ್ತು ಅನ್ನಕ್ಕೂ ಕಷ್ಟ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಐಷಾರಾಮಿಯಾಗಿರ್ತಕ್ಕಂಥ ಮುತ್ತಿನ ಅರಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಕನಸು ನಮಗಿರ್ಬೋದು. ಸೊ ಹೀಗೆ ತೋರಿಕೆಯ ವಿರೋಧ ಇದ್ದರೂ ಕೂಡ ಆ ವಿರೋಧ ಒಂದು ಯಾವುದೋ ಒಂದು ನಾವು ಕಲ್ಪನೆ ಅಥವಾ ಆದರ್ಶದ ನೆಲೆಯಲ್ಲಿ ಅರ್ಥ ಮಾಡಿಕೊಂಡಾಗ ಅದು ಆ ವಿರೋಧ ಇಲ್ಲದ ಹಾಗೆ ಆಗ್ತದೆ. ಇಂಥ ಒಂದು ತೋರಿಕೆಯ ವಿರೋಧ ಇರೋದಕ್ಕೆ ಇದು ವಿರೋಧಾಭಾಸ ಅಲಂಕಾರ ಅಂಥೇಳಿ ಅನಿಸ್ಕೊಳ್ತದೆ. ಇನ್ನೂ ಒಂದು ಉದಾಹರಣೆಯನ್ನು ನೋಡೋಣ ಬನ್ನಿ. 3ನೇ ಮತ್ತು ಕೊನೆಯ ಉದಾಹರಣೆ. ಉರಿ ಬಿಸಿಲಲ್ಲಿ ಮಳೆ ಸುರಿಯಿತು, ತಂಪಾಯಿತು ಮನಸ್ಸು. ಉರಿ ಬಿಸಿಲಲ್ಲಿ ಮಳೆ ಸುರಿಯಿತು, ತಂಪಾಯಿತು ಮನಸ್ಸು, ಆ ಮಳೆಗೇ ಚಿಗುರೊಡೆಯಿತು ನೈರಾಶ್ಯದ ಕನಸು. ಇನ್ನೊಂದು ಸರಿ ನೋಡಿ. ಉರಿ ಬಿಸಿಲಲ್ಲಿ ಮಳೆ ಸುರಿಯಿತು, ತಂಪಾಯಿತು ಮನಸ್ಸು, ಆ ಮಳೆಗೇ ಚಿಗುರೊಡೆಯಿತು ನೈರಾಶ್ಯದ ಕನಸು. ಇಲ್ಲಿ ನೋಡಿ, ಉರಿ ಬಿಸಿಲಲ್ಲಿ ಮಳೆ ಸುರಿದಿದೆ. ಮಳೆ ಸುರಿಯೋದ್ರಿಂದ ಮನಸ್ಸು, ದೇಹ ತಂಪಾಗಿದೆ. ಅದೊಂದು ನೆಮ್ಮದಿ, ಸಂತೋಷ, ಈ ರೀತಿ ಒಂದು ಧನಾತ್ಮಕ ಭಾವ ಉಂಟಾಗಿದೆ. ಆದರೆ ಅದೇ ಮಳೆಗೆ ಚಿಗುರೊಡೆಯಿತು ನೈರಾಶ್ಯದ ಕನಸು. ನಿರಾಶೆಯ ಕನಸು ಕೂಡ ಒಳಗಡೆ ಯಾವುದೋ ಒಂದು ಆ ಮಳೆ ಏನೋ ನೆನಪು ಮಾಡಿಕೊಡ್ತು ನನಗೆ. ಯಾವುದೋ ಇಂಥದೇ ಒಂದು ಮಳೆಯಲ್ಲಿ ಏನೋ ಒಂದು ಕೆಟ್ಟ ಘಟನೆ ನಡೆದು ಒಂದು ನಿರಾಶೆ ನನಗೆ ಉಂಟಾಗಿದ್ದು ಅದನ್ನು ನೆನಪು ಬಂದು ಘಟನೆ ನನಗೆ ನೆನಪು ಬಂದು ಏನಾಗಿದೆ, ಈಗ ಮನಸ್ಸು ತಂಪಾದರೂ ಕೂಡ ನಿರಾಶೆಯ ಕನಸು ಚಿಗುರೊಡೆಯೋದು ಅಂದ್ರೆ ನಿರಾಶೆ ಬೆಳೆಯೋದು, ಬೆಳೆಯುವ ಸೂಚಕ. ಅಂದರೆ ಏಕಕಾಲಕ್ಕೆ ಒಂದೇ ಮಳೆ ನಮಗೆ ಮನಸ್ಸನ್ನು ತಂಪುಗೊಳಿಸ್ತಕ್ಕಂಥ, ನೆಮ್ಮದಿಯನ್ನು ತರ್ತಕ್ಕಂಥನೂ ಕೆಲಸ ಮಾಡಿದೆ. ಅದೇ ಮಳೆ ಏನೋ ಇದೆ, ನಿರಾಶೆಯನ್ನು ಬೆಳೆಸಿದೆ. ವಿರೋಧ ಇದೆ ನೋಡಿ ಈ ಕ್ರಿಯೆಗಳ ನಡುವೆ. ಇಲ್ಲಿ ಅದನ್ನು ನೋಡಿ ಹೀಗೆ ಮಾಡ್ಬೋದು. ಇಲ್ಲಿ ಒಂದೇ ಮಳೆ ಮನಸ್ಸಿಗೆ ತಂಪು, ನೆಮ್ಮದಿ ತಂದಿದೆ. ಅದೇ ಮಳೆ ನಿರಾಶೆಯ ಗಿಡವನ್ನು ಚಿಗುರೊಡಿಸಿದೆ ಎನ್ನುವ ಹೇಳಿಕೆಗಳಲ್ಲಿ ವಿರೋಧವಿದೆ. ಹೌದಾ? ಆದರೆ ಆದರ್ಶದ ನೆಲೆಯಲ್ಲಿ ಇವೆಲ್ಲವೂ ಸಾಧ್ಯ ಎಂದು ಅರ್ಥ ಮಾಡಿಕೊಂಡರೆ ಈ ವಿರೋಧ ಮಾಯವಾಗಿ ಬಿಡುತ್ತದೆ. ಹೀಗೆ ಇಲ್ಲಿ ಕ್ರಿಯೆಗಳ ನಡುವೆ ತೋರಿಕೆಯ ವಿರೋಧ ಇರುವುದರಿಂದ ಇದು ವಿರೋಧಾಭಾಸ ಅಲಂಕಾರ ಅಂಥೇಳಿ ಅನಿಸ್ಕೊಳ್ತದೆ. ಈ 3 ಉದಾಹರಣೆಗಳು ಮತ್ತು ಉದಾಹರಣೆಗಳ ಸಮನ್ವಯದಿಂದ ವಿರೋಧಾಭಾಸ ಅಲಂಕಾರ ಅಂದರೆ ಏನು ಅಂಥೇಳಿ ತಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ವಿರೋಧಾಭಾಸದ ಅಲಂಕಾರದ ಭಾಳ ಮುಖ್ಯವಾದ ಲಕ್ಷಣವನ್ನು ತಮಗೆ ಮತ್ತೊಮ್ಮೆ ಗಮನಕ್ಕೆ ತರೋದಾದರೆ, ವಾಸ್ತವವಾಗಿ ವಿರೋಧ ಇರೋದಿಲ್ಲ. ಅಲ್ಲಿ ಉದಾಹರಣೆಗಳಲ್ಲಿ ಏನಿರ್ತದೆ ಅಂದರೆ ತೋರಿಕೆಯ ವಿರೋಧದ ಒಂದು ಮಾತಿನ ಚಮತ್ಕಾರ ಇರ್ತದೆ.
ಅದು ವಾಸ್ತವವಾಗಿರೋದಿಲ್ಲ. ತೋರಿಕೆ ವಿರೋಧ ಬೇರೆ ಯಾವುದೋ ರೀತಿಯಲ್ಲಿ ಅದನ್ನು ಅರ್ಥೈಸಿದಾಗ ಆ ವಿರೋಧ ಮಾಯವಾಗಿಬಿಡುತ್ತದೆ. ಹೀಗೆ ತೋರಿಕೆ ವಿರೋಧ ಇದ್ದರೆ, ಆ ಮೂಲಕ ಮಾತಿನ ಚಮತ್ಕಾರ ಆಗಿದ್ದರೆ ಅದನ್ನು ನಾವು ವಿರೋಧಾಭಾಸ ಅಲಂಕಾರ ಅಂಥೇಳಿ ಕರಿತೇವೆ. ಇಂಥದೇ ಇನ್ನೊಂದು ಅಲಂಕಾರ ಮುಂದೆ ಇದೆ. ಆ ಅಲಂಕಾರ ಯಾವುದು ಅಂಥೇಳಿ ನೆಕ್ಸ್ಟ್ ನೋಡೋಣ. ಈ ವಿರೋಧಾಭಾಸ ಅಲಂಕಾರವನ್ನು ನಾನು ವಿಶ್ಲೇಷಣೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ಈ ಅಲಂಕಾರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇದುವರೆಗೂ ನನ್ನ ಜೊತೆ ತಾವೆಲ್ಲರೂ ಇದ್ದದ್ದಕ್ಕಾಗಿ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕಂತೂ ಮೊದಲು ನಿಮ್ಮಲ್ಲಿ ವಿನಂತಿ, ಯಾರು ವಿಡಿಯೋ ನೋಡಿ ಹೊಸದಾಗಿ ನೋಡ್ತಾ ಇದ್ದೀರಿ ತಾವೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಂಡೂ ಕಾಣದಂಥ ಚೆಲುವು ಈ ಸರಣಿಯಲ್ಲಿ ಇಂಥದೇ ಇನ್ನೊಂದು ಅಲಂಕಾರದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳು.